ಶ್ರೀಮನ್ ಮುಕುಂದ ಲೀಲಾ ವಿಲಾಸಂ ದಿಕ್ಕಾಲಗಳ ಸೂರ್ಯನಾರಾಯಣ ಪ್ರಜ್ವಲಿಸುವ ನಮಗೆ ಎದುರು ಇಲ್ಲದೆಂದು ವೈರಿನಿಗೆ ರತ್ನಪುರಿ ರಾಜ್ಯದಂತ್ರ ತಂತ್ರ ಕೀಲಿನಿಂದ ಮೆರೆಯುವ ಭೂಪತಿ ಅನೇಕ ಭೋಗ ಸಾಮ್ರಾಜ್ಯದಿಂದ ಅಧಿಪತಿ ಎನಿಸಿದ ಮಹಾರಾಜರು ಮತ್ತು ಪ್ರಜೆರು ಗುಪ್ತರು ತಮ್ಮ ಹೇಳ್ತಾ ರಾಜಭಕ್ತಿ ಗುರುಭಕ್ತಿ ಮಾತ ಪಿತೃ ಭಕ್ತಿ ವಿತ್ತವೇಡಬಡದಂತೆ ಜಪಿಸಿ ಪೂಜೆ ಮಾಡಪ ರತ್ನಪುರಿ ರಾಜ್ಯದಂತ್ರ ತಂತ್ರ ಕೀಲಿನಿಂದ ಮೆರೆಯುವ ಮಂತ್ರಶೇಖರನಾದ ನಕುಲುತ್ತದ ಮಹಾರಾಜನೆಂದು ಜಯಬೇರಿ ಮುಡಿಯಲೈ ಸಾರಥಿ ಅತಿ ಜಾಗ್ರತೆ ಸಭಾಪತಿಗೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ ಈ ಸಭಾ ಮಧ್ಯಕ್ಕೆ ಬಂದ ದಿಗ್ಗಜ ಮೈದ ಕಾರಣವೇನೆಂದರೆ ಏನು ದೇವ? ಮಹಾರಾಜರು ಎಂಟನೇ ಸುಯಾಗ ಮಾಡಲು ದೇಶ ಬರೆಯಲು ಕಾರಣ ಬರೋಣವಾಯಿತು ಸಾರಥಿ ಜನಕನಾದ ರಾಜಚಂದ್ರ ದಯಗುಣ ಸಾಂದ್ರ ದೀರ್ಘಾಯುಷ್ಯ ಮಸ್ತು ಬಾರ ಈ ಮಗನೇ ಮೋಹದ ಸುಕುಮಾರನೇ. ಆಪೋ ತಂದೆ ಬಾಲಕ ತಂದೆ ಅಪ್ಪಣೆಯ ಪ್ರಕಾರ ಸರ್ವ ಲಕ್ಷಣಗಳುಳ್ಳ ಈ ಯಜ್ಞದ ಕುದುರೆ ಅತಿ ಸಾಹಸದಿಂದ ಜನಕ ನೀನು ಬಿಟ್ಟು ವಾಕ್ಯ ಪರಿಪಾಲನಾರ್ಥವಾಗಿ ನನ್ನ ಆಸೆ ಇದು ಪೂರೈಸಿದ ನಂತರ ರಾಜ್ಯ ಪರಿಪಾಲನಾ ಭಾರವು ನೀನು ಓರುವುದು. ನೀನು ನಿನ್ನ ಯುವರಾಜರಿಗೆ ಕಾಲೋಚಿತವಾದ ಬುದ್ಧಿವಾದವನ್ನು ಹೇಳುತ್ತಾ ಕುಶಲ ಮತಿಯುಳ್ಳವನಾಗಿರು. ಇದೇ ನನ್ನ ಸಂದೇಶ. ಎಲ್ಲ ಈ ಮಂತ್ರಿ ಇನ್ನು ಯಜ್ಞಕ್ಕೆ ವೇಳೆಯಾಯಿತು. ಸಾಕ್ಷೋತ್ತವರಿತ ಪುರೋಹಿತರನ್ನು ಬರಹೇಳು ಮತ್ತು 8ನೇ ಅಶ್ವಮೇಧ ಮಹೋತ್ಸವಕ್ಕೆ ಪುರಜನರ ಬರುವುದಾಗಿ ಆಮಂತ್ರಣ ಕೊಟ್ಟು ಡಂಗೂರಗಳ ಮೂಲಕ ತಿಳಿಯಪಡಿಸಲೈ ಸಾರಥಿ ಹೋಗುನಿ ಜಾಗೃತಿ. ಮಂತ್ರಿಶೇಖರ ತಮ್ಮ ಸುಭೋಗವನ್ನು ಶಿರಾಸ ವಹಿಸಿ ತಕ್ಕ ರೀತಿ ನಡೆದುಕೊಳ್ಳುವನು. ಎಲ್ಲ ಸಾರಥಿ ಯಜ್ಞ ಕಾರ್ಯಕ್ಕೆ ಸಕಲವು ಸಿದ್ಧವಾಗಿದೆ ಎಂದೇ ಪುರೋಹಿತರ ಬರೆಯಲು ಸಾರಥಿ ಅತಿ ಜಾಗ್ರತೆ. ಚೆನ್ನಾಗಿ ಲಾಲಿಸು ಮಾತ್ರ ಸರ್ವ ಕಾರ್ಯಕ್ಕೆ ನೀವೇ ಸ್ವತಂತ್ರ. ಸಕಲ ಸೈನ್ಯವು ಸಿದ್ಧವಾಗಿ ಪುರಗದ ಬೆಂಗಾವಲಿಗೆ ಹೊರಡಲು ಸಿದ್ಧರಾಗಿರುವರು. ನಕುಲಧ್ವಜ ನಾಯಣ್ಣ ವಿಕ್ರಮದ ತೇಜ ಆಗಲಿ ರಾಜನ ಇಲ್ಲಿರುವ ಒಂದು ಸುಂದರವಾದ ಅಶ್ವರಾಜನ್ನು ನೋಡು. ನಮ್ಮ ಕುದುರೆ ಈ ನೂತನ ಕುದುರೆ ಎರಡು ಸುತ್ತ ಭೇಟಿಯಾಗಿ ಒಂದಕ್ಕೊಂದು ಬಲವನ್ನು ಬೈದವು. ಅನಿತರೋಳ್ ನಾನು ಸರ್ವ ಸಂಗತಿಯನ್ನು ತಿಳಿದುಕೊಂಡು ಬಂದಿದ್ದೇನೆ ರಾಜ. ಈಗ ಒದಗಿರುವುದೇ ವಿಕ್ರಮ ಪರಿಚಯ ತೇಜ. ಈಗ ಒದಗಿರುವುದೇ ವಿಕ್ರಮದ ತೇಜ.